ಹಾಯ್ ಎಲ್ಲರಿಗೂ ನಮಸ್ಕಾರ. ಬಣ್ಣದ ಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಶೇಷ ಇದೆ. 12 ವರ್ಷದ ಹೆಣ್ಮಗು ಇದ್ದಾಗ ನನ್ನ ಅಣ್ಣನಿಗೆ ನಾನು ಆ ಚಿಕ್ಕ ವಯಸ್ಸಲ್ಲೇ ಪ್ರತಿ ಸಂಡೇನು 20ರಿಂದ 50 ರೊಟ್ಟಿ ಆರಾಮಾಗಿ ಮಾಡಿ ಕಟ್ತಿದ್ದೆ. ಆ ವಯಸ್ಸಲ್ಲಿ ನನಗೆ ಅಷ್ಟೊಂದು ಸ್ಟ್ರೆಂತ್ ಹೆಂಗೆ ಬಂತು ಅಂತ ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋ ಎಲ್ಲ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದೇನೆ. ಈ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದರೆ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ಇದು ವರ್ಕ್ ಹಾಕಿರೋದು, ಮದುವೆ ಹುಡುಗಿಗೆ ಹಾಕಿರೋದು ವರ್ಕು. ಇವತ್ತೊಂದು ತುಂಬಾ ಕೆಲಸ ಇತ್ತು, ಇಷ್ಟೆಲ್ಲ ವರ್ಕ್ ಹಾಕಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಇದು ವರ್ಕು, ನೀಟಾಗಿ ಬಂದಿದೆ. ಆಮೇಲೆ ಬ್ರಾಡ್ ಇದ್ದರೆ ಬ್ರಾಡನ್ನು ತೊಗೋಬೋದು, ಇಲ್ಲ ಬ್ರಾಡ್ ಕಡಿಮೆ ಬೇಕು ಅಂದ್ರೆ ಆ ಥರನೂ ವರ್ಕ್ ಹಾಕ್ಬೋದು. ಯಾರೆಲ್ಲ ಕೊಪ್ಪಳ, ಕುಷ್ಟಗಿ ತುಂಬ ಹತ್ರದಲ್ಲಿದ್ದೀರಿ, ನೀವು ಏನಾದರೂ ವರ್ಕ್ ಹಾಕ್ಸ್ಬೇಕು ಅಂದರೆ ನೀವು ಕಮೆಂಟಲ್ಲಿ ವರ್ಕ್ ಅಂತೇಳಿ ನಿಮ್ಮದು ಅಡ್ರೆಸ್ ಹೇಳಿದರೆ ನಾನು ಡೀಟೇಲ್ಸ್ ಕಳಿಸ್ತೀನಿ. ವರ್ಕ್ ತುಂಬ ಅವೈಲೇಬಲ್ ರೇಟ್ ಇದೆ, ರೀಸನಬಲ್ ರೇಟ್ನಲ್ಲಿ ವರ್ಕ್ ಹಾಕ್ಕೊಡ್ತೀನಿ. ಇಡೀ ನಮ್ಮದು ಒಂದು ಕುಷ್ಟಗಿ ಹತ್ರ ಚಿಕ್ಕ ಹಳ್ಳಿ, ಎಲ್ಲರೂ ತುಂಬ ಖುಷಿ ಪಡ್ತಾರೆ ವರ್ಕ್ ಹಾಕ್ಸ್ಕೊಂಡು. ಎಲ್ಲ ಉಟ್ಕೊಂಡಿರೋರೆಲ್ಲ ಒಂದು ಸುತ್ತ ಇರೋ ಜಾಗದವರೆಲ್ಲ ಎಲ್ಲಿ ಹಾಕ್ಸ್ಕೊಂಡಿದ್ದೀರಾ, ಎಲ್ಲಿ ಹೊಲ್ಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಇನ್ನೂ ಹೆಚ್ಚು ವಿಡಿಯೋದಲ್ಲಿ ಎಲ್ಲ ಥರ ವೀಡಿಯೋನೂ ಇದು ಒಂದೇ ಚಾನಲಲ್ಲಿ ನೋಡ್ಬೋದು. ಡಿಸೈನ್ ಆಯಿತು, ಆಮೇಲೆ ಗಿಡಗಳೆಲ್ಲ ನಡೆಸೋದು, ಪ್ಲಾಟ್ ಯಾವ ಥರ ಬೆಳೆಸ್ಬೇಕು, ಅವ್ನ ಗ್ರೋತ್ ಹೆಂಗೆ ಮಾಡಬೇಕು, ಮನೆ ವಿಷಯದಲ್ಲಿ, ಆಮೇಲೆ ಪುಟ್ಟ ಖರ್ಚಿನಲ್ಲಿ ಎಲ್ಲ ನಮ್ಮದು ಮನೇನ ಹೆಂಗೆ ಗ್ರೋತ್ ಮಾಡ್ಕೋಬೇಕು ಅನ್ನೋದು ತುಂಬಾ ಹೇಳಿದ್ದೀನಿ. ನೋಡಿ, ನನ್ನ ಗಿಡ ಅಂದರೆ ತುಂಬ ಇಷ್ಟ. ಇವಾಗ ನೈಟ್ 8 ಗಂಟೆ ಎಲ್ಲ ಆಗಿದೆ. ಸ್ಟೋನೆಲ್ಲ ಹಚ್ಚಿ ತುಂಬ ರಿಲ್ಯಾಕ್ಸ್ ಆಗೋಕ್ಕೆ ಹೊರಗಡೆ ಬಂದೆ. ಸ್ಟೋನೆಲ್ಲ ಹಚ್ಚಿ ರಗಡಾಗಿತ್ತು. ನನ್ನ ಮಗನೂ ಎಲ್ಪ್ ಮಾಡ್ದೆ ಪಾಪ, ಅವ್ನು ಕೆಸೆಟಿಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾನೆ. ಆದರೂ ಮಧ್ಯದಲ್ಲಿ ಅಪ್ಪಾಜಿ ಅಂತ ಏನೇನೋ ಹೇಳಿ ಅವನದು ಓದೋದು ಬಿಡಿಸ್ಬಿಟ್ಟು ನನಗೂ ಎಲ್ಪ್ ಮಾಡ್ತಾನೆ. ಅವ್ನಿಗೆ ಎಷ್ಟೇ ಪ್ರೆಷರ್ ಇದ್ರೂ ಸಣ್ಣ ಪುಟ್ಟ ಹೆಲ್ಪೆಲ್ಲ ಮಾಡ್ತಾನೆ. ಹೊಲದಲ್ಲಿ ಅವ್ರ ಅಪ್ಪಾಜಿಗಾಯಿತು, ಮನೆಯಲ್ಲಿ ನನಗೆ ವರ್ಕಿಗಾಯಿತು, ಆಮೇಲೆ ಅಡುಗೆ ವಿಷಯಕ್ಕಾಯಿತು, ತುಂಬ ಹೆಲ್ಪ್ ಮಾಡ್ತಾನೆ. ನೋಡಿ, ಮಜ್ಜಿಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಇಲ್ಲೇ ನಮ್ಮ ಮನೆ ಹತ್ರ ಡೇರಿ ಇದೆ. ಡೈಲಿ 2 ದಿನಕ್ಕೆ 1 ಲೀಟ್ರು, ಇಲ್ಲಾಂದರೆ ಅರ್ಧ ಲೀಟ್ರು, 1 ಲೀಟ್ರೇ ತೊಗೊತೀನಿ. ಕೆನೆ ಎಲ್ಲ 8 ದಿನಕ್ಕಾಗಷ್ಟು ನೋಡೋಣ ಅಂತ ಮೊದಲನೇ ಸಾರಿ ಕೆನೆ ತೆಗಿತಾ ಇದ್ದೀನಿ. ನಾವು ಹಾಲೆಲ್ಲ ತೊಗೊಳ್ಳಲ್ಲ ಜಾಸ್ತಿ. ನಾವು ನಮ್ಮ ಹಸ್ಬೆಂಡ್ ಅಷ್ಟೇ ಇರೋದು, ನಮ್ಮ ಮಕ್ಕಳು ಹಾಸ್ಟ್ಲಲ್ಲೇ ಇರ್ತಾರೆ. ಇವಾಗ ಸೆಕೆಂಡ್ ಇಯರ್ PUC ಮುಗಿದಿದೆ. ನಮ್ಮ ಮಗ ಊರಿಗೆ ಬಂದಿದ್ದಾನೆ, ಅವನಿಗೋಸ್ಕರ 1 ಲೀಟ್ರ್ ಹಾಲು ತೊಗೊತಾ ಇದ್ದೀವಿ. ಈ ಥರ ನೋಡಿ, ಬೆಳಗ್ಗೆ ಆಗಿದೆ. ಇವಾಗ ಬೆಳಗ್ಗೆ ಈ ಥರ ಎಲ್ಲ ಮನೆಯಲ್ಲಿ ನಾವು ಒಂದು 4 ಇಯರ್ ಬೇರೆ ಕಡೆ ಹೋಗಿದ್ವಿ, ಸಾಮಾನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ವಿ. ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ಮಾರ್ಕೆಟಿಗೆ ಹೋದರೆ ಒಂದೊಂದು ಬುಟ್ಟಿ, ಒಂದೊಂದು ಬಕೆಟು 400-500 ಹೇಳ್ತಾರೆ. ತುಂಬ ಸಾಮಾನುಗಳೆಲ್ಲ ತೊಗೊಂಡೆ. ಇಷ್ಟಕ್ಕೆ ಬರೀ 800 ಆಯಿತು. ದೊಡ್ಡ ಬಕೆಟು, 2 ಪುಟ್ಟಿ, ಒಂದು ದೊಡ್ಡ ಪುಟ್ಟಿ, ಒಂದು ಮರ ಎಲ್ಲ ಸೇರಿ ಅವನು 1200 ಹೇಳ್ದ. ನಾನು ಬರೀ 800 ತೊಗೊಂಡೆ. ಇದೆಲ್ಲ ಗಾಳಿಗೆ ಆರಿದೆ. ಇವತ್ತು ಬರ್ತಾರೆ, ಕೊಡಬೇಕು. ಇವಾಗ ನೋಡಿ, ಮಾವಿನಕಾಯಿ ನಿನ್ನೆ ತಾನೇ ಹಾಕಿದ್ದೀನಿ. ನಮ್ಮ ಮನೆಯವರು ಬೋರ್ನ್ಗಾಡಿ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿ ಓದಲ್ಲಿ ಹರ್ಕೊಂಬಂದಿದ್ರು ಒಂದು 15 ಕಾಯಿ, ದೊಡ್ಡ ಕಾಯಿನ ಒಬ್ಬಳೆ ಕಡಿದ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದು ವಾಟೆ ಬರುತ್ತಲ್ವ, ವಾಟೆಗೆ ಸ್ವಲ್ಪ ಉಳ್ಕೊಂಡಿರುತ್ತಲ್ವ, ಅದನ್ನು ಕಟ್ ಮಾಡಿ ಸಪ್ರೇಟಾಗಿ ಹಾಕಿದ್ದೀನಿ. ಯಾಕಂದರೆ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಸ್ಮೂತಾಗಿ ಆಗಿಬಿಡುತ್ತೆ, ಗಟ್ಟಿ ಬರೋಲ್ಲ. ಇದು ಮಾತ್ರ ಒಟ್ಟನ್ನು ಪೂರ್ತಿ ಕಡಿದ್ಬಿಟ್ಟು ಹಾಕಿಲ್ಲ ನಾನು, ಯಾಕಂದರೆ ನನಗೂ ಹೆಲ್ಪ್ ಮಾಡೋರು ಇದ್ದಿಲ್ಲ. ಇಲ್ಲಿ ಹಳ್ಳಿಗಳಲ್ಲೇ ಕಟ್ ಮಾಡೋದೆಲ್ಲ ಯಾರೂ ಕೊಡೋಲ್ಲ. ಅದಕ್ಕೆ ಚಾಕುಂದನೇ ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ನಿನ್ನೆ ಹಾಕಿದ್ದೀನಿ. ಮೇಲೆ ಎಣ್ಣೆ ಕಡಿಮೆ ಇದೆಯಲ್ಲ ಅಂತ ನೋಡಿದ್ದೆ, ತುಂಬ ಚೆನ್ನಾಗಿ ಹೆಂಗಾಗಿದ್ದು ಟೇಸ್ಟ್ ನೋಡಿಲ್ಲ ನಾನು. ನಾಳೆ ಬಾಕ್ಸಿಗೆ ಡಬ್ಬಿಗೆಲ್ಲ ತುಂಬಿಡಬೇಕು, ತುಂಬಿಲ್ಲ. ನಮ್ಮ ಮನೆಯವ್ರು ಹೊರಗಡೆ ಎಲ್ಲ ಕೆಲಸದ ಮೇಲೆಲ್ಲ ಹೋಗ್ತಿರ್ತಾರೆ. ಬೋರ್ನ್ ಗಾಡಿಗೆ ಹೋದಾಗ ಅಲ್ಲಿ ಇಲ್ಲಿ ಹಳ್ಳಿ ಜನ ಎಲ್ಲ ಕೊಡ್ತಾರೆ. ಹಾಕಿದ್ದೀನಿ. ಇನ್ನು ಮತ್ತೆ ಇವತ್ತು ನೋಡಿ, ಮತ್ತೆ ತೊಗೊಂಬಂದಿದ್ದಾರೆ. ಒಂದೇ ಸಲ ತಂದಿದ್ದರೆ ಹಾಕಿಬಿಡ್ತಿದ್ದೆ. ಹಾಕಿ ಎಲ್ಲ ಕಲಿಸಿ ತುಂಬಿಟ್ಟ ಮೇಲೆ ತೊಗೊಂಬಂದಿದ್ದಾರೆ. ಇದು ಒಂದು 15 ಕಾಯಿ ಇದೆ, ದೊಡ್ಡದಿದೆ. ಇವಾಗ ಕಲಿಯೋದಿಲ್ಲ. ನಾಳೆ ನಮ್ಮ ಮಗಂದು ಎಕ್ಸಾಮ್ ಬರ್ಸೋಕ್ಕೆ ಪಕ್ಕದೂರಿಗೆ ಕೊಪ್ಪಳಕ್ಕೆ ಹೋಗಬೇಕು 2 ಡೇಸು. ಅವ್ರ ಅಪ್ಪಾಜಿಗೆ ತುಂಬಾ ಪ್ರೆಷರ್ ಇರುತ್ತೆ. ನಾನಾದರೆ ಅವನಿಗೆ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಏನಾದರೂ ಅಪ್ಲಿಕೇಶನ್ನು ಏನಾದರೂ ಹೇಳ್ತಿದ್ರೆ ನಾನು ಜೊತೆಗಿದ್ರೆ ಅವ್ನಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಹಂಗೆ ಇಟ್ಟಿದ್ದೀನಿ. ನಾಳೆ ಎಕ್ಸಾಮ್ ಮುಗಿಸ್ಬಂದಿಂದ ಸ್ವಲ್ಪ ಟೈಮ್ ಇದ್ದರೆ ನೋಡೋಣ, ನಾಳೆ ಕಟ್ ಮಾಡಿ ಹಾಕಬೇಕು. ಮಾವಿನಕಾಯಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಮಾವಿನಕಾಯಿ, ಉಪ್ಪಿನಕಾಯಿ ಮಾಡೋ ರೆಸಿಪಿ ನೀವು ಯಾವ ಥರ ಎಲ್ಲ ಮಾಡ್ತೀರಾ ಅಂತ ಹೇಳಿ. ನಾನು ಇವಾಗ ನೈಟ್ ಆಗಿದೆ. ಇವಾಗ 3 o'clockಕ್ಕೆ ರೈಸು ಸಾಂಬಾರು ಮಾಡಿದ್ದೆ. ನಮ್ಮ ಮನೆಯವರು ಕೈಗೆ ಸಿಗಲ್ಲ, ಹೊಲದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬೋರಿನ ಗಾಡಿಗೆ ಹೋದ್ರು. ಅವ್ರು ಊಟ ಮಾಡಲಿಲ್ಲ, ನೈಟ್ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹೋದರು. ಸ್ವಲ್ಪ ರೈಸ್ ಇದೆ. ಬೆಳಗ್ಗೆನೇ
ಸ್ವಲ್ಪ ಬೆಳಗ್ಗೆ ಮಂಡಾಳು ಒಗ್ಗರಣೆ ಹಾಕಿದ್ದೆ. ಈಗ ಸಾಯಂಕಾಲ ರೈಸು ಸಾಂಬಾರು ಮಾಡಿದ್ದೀನಿ. ಹಾಲು ತಂದುಬಿಟ್ಟು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ. ಡೈರಿಯಲ್ಲಿ 45 ರೂಪಾಯಿಗೆ ಲೀಟ್ರ್ ಕೊಡ್ತಾರೆ. ಇವತ್ತು ನಮ್ಮ ಮಗುಗೂ ಹಾಕಿ ಕೊಟ್ಟಿಲ್ಲ, ಪಾಪ ಅವ್ನು ಕುಡಿಲೇ ಇಲ್ಲ. ಶೇಂಗಾ ಕುದಿಸಿ ಇಟ್ಟಿದ್ದೀನಿ. ನೋಡಿ ಎಲ್ರಿಗೂ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ. ಉಪ್ಪಿನಕಾಯಿ ಡಿಸೈನು ಎಲ್ಲದ್ರ ಬಗ್ಗೆನೂ ಹೇಳಿದ್ದೀನಿ. ಇನ್ನು ಮುಂದೆ ಪ್ರತಿದಿನ ವಿಡಿಯೋ ಬರ್ತಾ ಇರುತ್ತೆ. ಎಲ್ಲರೂ ವಿಡಿಯೋಕ್ಕೆಲ್ಲ ಸಪೋರ್ಟ್ ಮಾಡಿ. ನನಗೂ ಅವಾಗವಾಗ ಕೆಲಸ ಮಾಡಿದಾಗೊಮ್ಮೆ ಸುಸ್ತಾದಾಗೊಮ್ಮೆ ಏನಾದರೂ ತಿನ್ನೋಕ್ಕಿರಬೇಕು. ಸ್ನ್ಯಾಕ್ಸು ಕುರುಕುರಿ ಅದೆಲ್ಲ ತಿನ್ನಲ್ಲ ನಾನು. ಮನೇಲಿರೋದೇ ಈ ಥರನೇ ಏನಾದರೂ ಸಲಾಡ್ ಟೈಪು, ಶೇಂಗಾ ಕುದಿಸಿರೋದು ಇದೆಲ್ಲ ಹಾಕ್ಕೊಂಡು ತಿಂತಾಯಿರ್ತೀನಿ. ಮಾವಿನಕಾಯಿ ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ಔಟಿಂಗನ್ನೇ ತೊಗೊಂಬಂದು ತಿಂತಿದ್ವಿ. ಅದು ತುಂಬ ರುಚಿನೇ ಅನ್ನಿಸ್ತಾ ಇರಲಿಲ್ಲ. ಜಾಸ್ತಿ ಸಾಲ್ಟ್ ಹಾಕಿರ್ತಿದ್ವು, ತಿನ್ನೋಕ್ಕೆ ಟೇಸ್ಟ್ ಅನಿಸ್ತಿದ್ದಿಲ್ಲ. ನಾನಂತೂ ತುಂಬ ಉಪ್ಪು, ಖಾರ, ಹುಳಿ, ಬೆಲ್ಲ ಎಲ್ಲ ಸೇರಿಸಿ ಹಾಕಿದ್ದೀನಿ. ಸಖತ್ತಾಗಿದೆ ನಾನು ಹಾಕಿರೋ ಉಪ್ಪಿನಕಾಯಿ. ನಮ್ಮ ಮಗ ಅಂತೂ ತುಂಬಾ ಪಲ್ಯ ಥರ ತೊಗೊಂಡು ತಿಂತಾನೆ. ತುಂಬಾ ಇಷ್ಟ ಅವನಿಗೆ. ನೋಡೋಣ ಮತ್ತೆ ನಾಳೆ ಕಲಿಸಾಗ ನಮ್ಮ ಮಗ ಏನಾದರೂ ಇದ್ದರೆ ಅವನ ಕೈಲೇ ಎಲ್ಪ್ ಮಾಡಿಸಿ ವಿಡಿಯೋ ಹಾಕ್ತೀನಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.